ನಮಸ್ಕಾರ ಸ್ನೇಹಿತರೆ, ನಾನು ಶಿಲ್ಪಾ ಸಿಟಿ ಕನಕಪುರ. ಬೇಸಿಗೆಯಲ್ಲಿ ಕರುಳಿನ ಆರೋಗ್ಯವನ್ನು ಸುಧಾರಿಸಲು 10 ಸಲಹೆಗಳು. ನೆನೆಸಿದ ಸೋಂಪು ಬೀಜಗಳು. ರಾತ್ರಿಯಿಡೀ ನೆನೆಸಿಟ್ಟ ಈ ಬೀಜಗಳು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀರ್ಣಾಂಗ ವ್ಯೂಹವನ್ನು ಶಮನಗೊಳಿಸುತ್ತದೆ. ಹಣ್ಣುಗಳನ್ನು ಸೇವಿಸಿ. ಭಾರೀ ಊಟದೊಂದಿಗೆ ಹಣ್ಣುಗಳನ್ನು ಸೇವಿಸುವುದರಿಂದ ಕರುಳಿನಲ್ಲಿ ಹುದುಗುವಿಕೆ ಉಂಟಾಗುತ್ತದೆ. ಬೆಳಗ್ಗೆ ಹಣ್ಣು ತಿನ್ನುವುದು ಸರಾಗವಾದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಸೂರ್ಯಾಸ್ತದ ಮೊದಲು ಭೋಜನ. ಬೇಗ ಊಟ ಮಾಡುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಮಲಗುವ ಮುನ್ನ ಆಹಾರವನ್ನು ಸಂಪೂರ್ಣವಾಗಿ ಸಂಸ್ಕರಿಸಲು ಅನುವು ಮಾಡಿಕೊಡುತ್ತದೆ. ಇದರಿಂದಾಗಿ ಗ್ಯಾಸ್, ಉಬ್ಬುವುದು ಮತ್ತು ಅಜೀರ್ಣ ಕಡಿಮೆಯಾಗುತ್ತದೆ. ಮಜ್ಜಿಗೆ ಕುಡಿಯುವುದು. ಈ ಸಾಂಪ್ರದಾಯಿಕ ಆಯುರ್ವೇದ ಟಾಣಿಕು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಉಬ್ಬುವುದನ್ನು ತಡೆಯುತ್ತದೆ ಮತ್ತು ಭಾರೀ ಊಟದ ನಂತರ ಕರುಳನ್ನು ತಂಪಾಗಿಸುತ್ತದೆ. ನಿಮ್ಮ ಎಡಕ್ಕೆ ಮಲಗಿಕೊಳ್ಳಿ. ಈ ಭಂಗಿಯು ದೊಡ್ಡ ಕರುಳಿನ ಮೂಲಕ ತ್ಯಾಜ್ಯದ ಗುರುತ್ವಾಕರ್ಷಣೆಯ ಸಹಾಯದಿಂದ ಚಲನೆಗೆ ಸಹಾಯ ಮಾಡುವ ಮೂಲಕ ಉತ್ತಮ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ. ಹುದುಗಿಸಿದ ಅಕ್ಕಿ ನೀರು. ಹುದುಗಿಸಿದ ಅಕ್ಕಿ ನೀರು ದೇಹವನ್ನು ತಂಪಾಗಿಸುತ್ತದೆ, ಉತ್ತಮ ಕರುಳಿನ ಬ್ಯಾಕ್ಟೀರಿಯಾವನ್ನು ಪುನಃ ತುಂಬಿಸುತ್ತದೆ ಮತ್ತು ಜಲಸಂಚಯನಕ್ಕೆ ಸಹಾಯ ಮಾಡುತ್ತದೆ. ತಂಪಾಗಿಸುವ ಪುದೀನ ಮತ್ತು ಗಿಡಮೂಲಿಕೆಗಳು. ಪುದೀನ, ಕೊತ್ತಂಬರಿ ಮತ್ತು ಆಮ್ಲ ಮುಂತಾದ ಗಿಡಮೂಲಿಕೆಗಳು ನೈಸರ್ಗಿಕವಾಗಿ ತಂಪಾಗಿಸುವ ಅಂಶವನ್ನು ಹೊಂದಿದ್ದು ಆಂತರಿಕ ಶಾಖವನ್ನು ಕಡಿಮೆ ಮಾಡಿ ಕರುಳನ್ನು ಶಾಂತಗೊಳಿಸುತ್ತದೆ. ಬರಿಗಾಲಿನಲ್ಲಿನ ನಡಿಗೆ. ನೈಸರ್ಗಿಕ ಮೇಲ್ಮೈಗಳಲ್ಲಿ ಬರಿಗಾಲಿನಲ್ಲಿ ನಡೆಯುವುದರಿಂದ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡಬಹುದು. ಇದು ಉತ್ತಮ ಜೀರ್ಣಕ್ರಿಯೆ ಮತ್ತು ಕರುಳು ಮತ್ತು ಮೆದುಳಿನ ಸಂಪರ್ಕವನ್ನು ಬೆಂಬಲಿಸುತ್ತದೆ. ತಣ್ಣೀರನ್ನು ತ್ಯಜಿಸಿ. ಊಟದ ಜೊತೆಗೆ ತಣ್ಣೀರು ಕುಡಿಯುವುದರಿಂದ ಜೀರ್ಣಕಾರಿ ಕಿಣ್ವಗಳು ದುರ್ಬಲಗೊಳ್ಳುತ್ತವೆ ಮತ್ತು ಜೀರ್ಣಕ್ರಿಯೆ ನಿಧಾನಗೊಳ್ಳುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.